ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಮೊದಲ ಒಂದು ಪೋಯಮ್, ಈ ಒಂದು ಪೋಯಮ್ ಮೇಲೆ ಕೇಳಬಹುದಾದ 2025 ಮತ್ತು 26ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟ ಕ್ವಶನ್ ಬ್ಯಾಂಕನ್ನು ಈಗ ನಾವು ಸಾಲ್ವ್ ಮಾಡ್ತಾ ಸಾಗ್ತಾ ಇದ್ದೇವೆ. ಆ ಒಂದು ಕ್ವಶನ್ ಬ್ಯಾಂಕ್ನಲ್ಲಿ ಪ್ರಥಮವಾಗಿ ನಾವು ತೆಗೆದುಕೊಳ್ತಾ ಇರತಕ್ಕಂಥದ್ದು ಮೊದಲ ಪೋಯಮ್. ಅದು ಯಾವುದು ಅಂತಂದರೆ ರೋಮಿಯೋ ಮತ್ತು ಜೂಲಿಯಟ್. ರೋಮಿಯೋ ಆ್ಯಂಡ್ ಜೂಲಿಯಟ್ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟ ಮೊದಲ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಈಗಾಗಲೇ ಸಾಕಷ್ಟು ಬಾರಿ ನೀವು 2 ಪ್ರಿಪರೇಟರಿ ಎಕ್ಸಾಮಿನೇಷನ್ಗಳನ್ನು ಸಾಲ್ವ್ ಮಾಡಿದ್ದೀರಿ. ಅದರಲ್ಲಿ ಈ ಒಂದು ಕ್ವಶನ್ ಬ್ಯಾಂಕ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಹೀಗಾಗಿ ನಾವು ಈ ಒಂದು ಕ್ವಶನ್ ಬ್ಯಾಂಕನ್ನು ಸಾಲ್ವ್ ಮಾಡತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು, ಜೊತೆಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸವಾಗಿದೆ. ಇದನ್ನು ಈಗ ನೋಡೋಣ. ಮ್ಯಾಚ್ ದ ಫಾಲೋವಿಂಗ್ ಕಂಪ್ಯಾರಿಸನ್ಸ್ ವಿತ್ ರೆಸ್ಪೆಕ್ಟ್ ಟು ರೋಮಿಯೋ ಜೂಲಿಯಟ್ ಅಂತ ಹೇಳಲಾಗಿದೆ. ಇಲ್ಲಿ ಮೊದಲಿಗೆ ನಾವು ನೋಡ್ಕೋಬೇಕು, ರೋಮಿಯೋ ಅಂದರೆ ಯಾರು, ಜೂಲಿಯಟ್ಸ್ ಫೆಲೋ ಡ್ಯಾನ್ಸರ್ಸ್ ಅಂತ ಕರೀತಾರೆ. ಸೊ ರೋಮಿಯೋ ಅಂತಂದರೆ ಇಲ್ಲಿ ನ್ಯೂ ಸ್ನೋ ಆನ್ ರೆವನ್ಸ್ ಬ್ಯಾಕ್ ಅಂಥೇಳಿ. ಆಮೇಲೆ ಜೂಲಿಯಟ್ ಅಂತಂದರೆ ಸ್ನೋವಿ ಡವ್. ಜೂಲಿಯಟ್ಸ್ ಫೆಲೋ ಡ್ಯಾನ್ಸರ್ಸ್ ಅಂತಂದರೆ ಕ್ರೋಸ್. ಅಂದರೆ ಇದರ ಅರ್ಥ ರೋಮಿಯೋ ಅಂತಂದರೆ A2 ಬರಬೇಕು, ಆಮೇಲೆ ಜೂಲಿಯಟ್ ಅಂದರೆ 3 ಬರಬೇಕು, ಆಮೇಲೆ ಜೂಲಿಯಟ್ಸ್ ಫೆಲೋ ಡ್ಯಾನ್ಸರ್ಸ್ ಅಂದರೆ 1 ಬರಬೇಕು. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಯಾವುದು ಸರಿ ಅಂತಂದರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಇನ್ನು ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನಂಬರ್ 2, ಎರಡನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 2, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂದರೆ ಈ ರೋಮಿಯೋ ಮತ್ತು ಜೂಲಿಯಟ್ ಅಂತಕ್ಕಂತಹ ಏನು ಪದ್ಯ ಇದೆಯಲ್ಲ, ಈ ಪದ್ಯದಲ್ಲಿ ರೋಮಿಯೋ ಥಿಂಕ್ಸ್ ದ್ಯಾಟ್ ಜೂಲಿಯಟ್ ಈಸ್ ಲೈಕ್ ಅಂದರೆ ಜೂಲಿಯಟ್ ಹೇಗೆ ಕಾಣಿಸ್ತಾಳೆ ಅಂತಂದರೆ ದ ಸನ್, ದ ಮೂನ್, ಅ ಸ್ಟಾರ್, ಅ ಸ್ನೋವಿ ಡವ್. ಈಗಾಗಲೇ ನಮಗೆ ಉತ್ತರ ಗೊತ್ತಿದೆ. ಇಲ್ಲಿ ಸ್ನೋವಿ ಡವ್ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ಇನ್ನು ಮೂರನೆಯ ಪ್ರಶ್ನೆಗೆ ಉತ್ತರ, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಈಸ್ ಲೈಕ್ ಅ ರಿಚ್ ಜೆವೆಲ್ ಇನ್ ಎಥಿಯೋಪಿಯಸ್ ಇಯರ್ ಅಂತ ಹೇಳ್ತಾರೆ. ಅಂದರೆ ಈ ರೋಮಿಯೋ ಮತ್ತು ಜೂಲಿಯಟ್ ಅಂತಕ್ಕಂಥ ಏನು ಪದ್ಯ ಇದೆ, ಆ ಪದ್ಯದಲ್ಲಿ ಯಾರು ರಿಚ್ ಜೆವೆಲ್ ಇನ್ ಆ್ಯನ್ ಇಥಿಯೋಪಿಯಸ್ ಇಯರ್ ಅಂತಂದರೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಲಾಗ್ತದೆ. ಮೊದಲನೇ ಉತ್ತರ ಜೂಲಿಯಟ್, ಎರಡನೇದು ದ ಸನ್, ಮೂರನೇದು ದ ಕ್ರೋ, ನಾಲ್ಕನೇದು ಡಿ ರೋಮಿಯೋ ಅಂಥೇಳಿ. ಸರಿಯಾದ ಉತ್ತರ ಎ ಜೂಲಿಯಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಇನ್ನು ರೋಮಿಯೋ ಆ್ಯಂಡ್ ಜೂಲಿಯಟ್ ಮತ್ತು ರೋಮಿಯೋ ಮತ್ತು ಜೂಲಿಯಟ್ನಲ್ಲಿ ಹೂಸ್ ಬ್ಯೂಟಿ ಈಸ್ ಟು ರಿಚ್ ಫಾರ್ ಯೂಸ್ ಆ್ಯಂಡ್ ಫಾರ್ ಅರ್ತ್ ಟು ಡಿಯರ್ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತಂದರೆ ಜೂಲಿಯಟ್ಸ್ ಬ್ಯೂಟಿ ಈಸ್ ಟು ರಿಚ್ ಫಾರ್ ಯೂಸ್ ಆ್ಯಂಡ್ ಫಾರ್ ಅರ್ತ್ ಟು ಡಿಯರ್ ಅಂತ ಹೇಳ್ತಾರೆ. ಇನ್ನು 5ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ. ಐಡೆಂಟಿಫೈ ದ ಮಿಸ್ ಮ್ಯಾಚ್ಡ್ ಕಾಂಬಿನೇಷನ್ ಅಮಾಂಗ್ ದ ಫಾಲೋವಿಂಗ್ ವಿತ್ ರೆಸ್ಪೆಕ್ಟ್ ಟು ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಹೇಳ್ತಾ ಇದ್ದಾರೆ. ರಿಚ್ ಜೆವೆಲ್ ಇನ್ ಆ್ಯನ್ ಇಥಿಯೋಪಿಯಸ್ ಇಯರ್ Juliet, day in night Romeo, teaches the torches to burn bright Juliet, face of heaven dance floor. ಇಲ್ಲಿ ಮಿಸ್ ಮ್ಯಾಚ್ ಆಗಿರುವಂಥದ್ದು ಯಾವುದು ಅಂತಂದರೆ ಉತ್ತರ ಸರಿಯಾಗಿರ್ತಕ್ಕಂಥದ್ದು ಡಿ, ಆಪ್ಷನ್ ಡಿ ಏನಾಗಿದೆ ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಸೊ ಇನ್ನು 6ನೇ ಪ್ರಶ್ನೆಗೆ ಬರೋಣ. 6ನೇ ಪ್ರಶ್ನೆಯ ಉತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ. 6, ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತಕ್ಕಂತಹ ಪದ್ಯದಲ್ಲಿ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಜೆಂಟಲ್, ಲವ್ವಿಂಗ್ ಆ್ಯಂಡ್ ಬ್ಲ್ಯಾಕ್ ಬ್ರೋಡ್. ಇದು ಪ್ರಿಪರೇಟರಿ ಎಕ್ಸಾಮ್ನ ಎರಡನೇ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಸರಿಯಾದ ಉತ್ತರ ದ ನೈಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಇನ್ನು 7ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಹ್ಯಾಡ್ ನೆವರ್ ಸೀನ್ ಟ್ರೂ ಬ್ಯೂಟಿ ಟಿಲ್ ದ್ಯಾಟ್ ನೈಟ್ ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ರೋಮಿಯೋ ಆಗಿರುತ್ತದೆ. ಅಕಾರ್ಡಿಂಗ್ ಟು ಜೂಲಿಯಟ್ ಅಂದರೆ ಜೂಲಿಯಟ್ನ ಪ್ರಕಾರ ಆಫ್ಟರ್ ಹರ್ ಡೆತ್ ಅಂದರೆ ಅವಳ ಸಾವಿನ ನಂತರ ರೋಮಿಯೋ ಏನಾಗಬೇಕು ಅಂತ ಅವಳು ಬಯಸ್ತಾ ಇದ್ದಾಳೆ ಅಂತಂದರೆ ಕಟ್ ಔಟ್ ಇಂಟು ಲಿಟಲ್ ಸ್ಟಾರ್ಸ್ ಅಂದರೆ ಅವು ನಕ್ಷತ್ರಗಳಾಗಬೇಕು ಅಂತ ಹೇಳಿ ಅವಳು ಬಯಸ್ತಾ ಇದ್ದಾಳೆ.
ಇಲ್ಲಿಯವರೆಗೆ ನಾವು 8 ಪ್ರಶ್ನೆಗಳನ್ನು ನೋಡಿದ್ವಿ. ಇನ್ನು 9ನೇ ಪ್ರಶ್ನೆಗೆ ಹೋಗುವಂತಹ ಸಮಯ ಇದೆ ವಿದ್ಯಾರ್ಥಿಗಳೇ. ಅಕಾರ್ಡಿಂಗ್ ಟು ಜೂಲಿಯಟ್, ಹಾಗಂದರೆ ಜೂಲಿಯಟ್ನ ಪ್ರಕಾರ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ದ ನೈಟ್ ಬಿಕಾಸ್, ಇಡೀ ಜಗತ್ತು ರಾತ್ರಿಯನ್ನು ಪ್ರೀತಿಸುತ್ತದೆ, ಏಕೆಂದರೆ ದ ಡೇ ಈಸ್ ಟು ರಿಚ್ ಫಾರ್ ಯೂಸ್ ಟು ಡೂ ಟಿಯರ್ ಟು ಫಾರ್ ಅರ್ತ್ ಅಂತ ಇದೆ. ರೋಮಿಯೋ ಕಮ್ಸ್ ಆನ್ ಅ ರೆವನ್ಸ್ ಬ್ಯಾಕ್, ರೋಮಿಯೋ ಕಟ್ ಔಟ್ ಇನ್ ಅ ಲಿಟಲ್ ಸ್ಟಾರ್ಸ್, ಮೇಕ್ಸ್ ದ ಪೇಸ್ ಆಫ್ ಹೆವನ್ ಬ್ಯೂಟಿಫುಲ್, ಜೂಲಿಯಟ್ ಹರ್ಸೆಲ್ಫ್ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಲೈಕ್ ಅ ರಿಚ್ ಜೆವೆಲ್. ಸರಿಯಾದ ಉತ್ತರ ಯಾವುದು ಅಂತಂದರೆ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಯಾಕಂದರೆ ರೋಮಿಯೋ ಆಕೆ ಬಳಸ್ತಾಳೆ, ರಾತ್ರಿಗೆ ಕೇಳ್ಕೊಳ್ತಾಳೆ, ಅಕಸ್ಮಾತಾಗಿ ನಾನು ಸತ್ತು ಹೋದರೆ ನನ್ನ ರೋಮಿಯೋನ ಏನು ಮಾಡು, ಕತ್ತರಿಸಿವನ ನಕ್ಷತ್ರಗಳನ್ನಾಗಿ ಮಾಡು, ಆತ ಸ್ವರ್ಗದ ಬಾಗಿಲನ್ನು ತುಂಬ ಚೆನ್ನಾಗಿ ಕಾಣೋ ಹಾಗೆ ಮಾಡ್ತಾನೆ ಅಂಥೇಳಿ ಜೂಲಿಯಟ್ ಹೇಳಿರ್ತಾಳೆ. ಸೊ ಅದಕ್ಕಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 10ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಅಕಾರ್ಡಿಂಗ್ ಟು ಪೋಯೆಟ್ ಆಫ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಇವ್ಯಾಲ್ಯುಯೇಟ್ ದ ಫಾಲೋವಿಂಗ್. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದ ವರ್ಡ್ ವಿಲ್ ನಾಟ್ ಪೇ ವರ್ಷಿಪ್ ಟು ದ ಸನ್. ರೀಸನ್ ಏನಂದರೆ ಜೂಲಿಯಟ್ಸ್ ಟ್ರೂ ಬ್ಯೂಟಿ ಹ್ಯಾಸ್ ಮೇಡ್ ದ ಪೇಸ್ ಆಫ್ ಹೆವನ್ ಸೋ ಫೈನ್ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಟೇಟ್ಮೆಂಟ್ ಸರಿಯಾಗಿದ್ದು ರೀಸನ್ ಸರಿಯಾಗಿಲ್ಲ. ಯಾಕಂದರೆ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂತಂದರೆ ದ ವರ್ಲ್ಡ್ ವಿಲ್ ನಾಟ್ ಪೇ ವರ್ಷಿಪ್ ಟು ದ ಸನ್ ಅಂತಂದರೆ ಈ ಜಗತ್ತು ಸೂರ್ಯನಿಗೆ ಯಾವುದೇ ಒಂದು ಪೂಜೆಯನ್ನು ಸಲ್ಲಿಸುವುದಿಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ರೀಸನ್ ಏನು ಕೊಡ್ತಾ ಇದ್ದಾರೆ, ಜೂಲಿಯಟ್ಸ್ ಟ್ರೂ ಬ್ಯೂಟಿ ಅಂದರೆ ಜೂಲಿಯಟ್ ಹೊಂದಿರುವಂತಹ ನಿಜವಾದಂಥ ಸೌಂದರ್ಯ ಏನಿದೆ ಅದು ಆ ಒಂದು ಸ್ವರ್ಗದ ಮುಖವನ್ನು ಚೆನ್ನಾಗಿ ಕಾಣುವಂತೆ ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ಸರಿಯಾಗಿರ್ತಕ್ಕಂಥ ರೀಸನ್ ಅಲ್ಲ. ಸರಿಯಾಗಿರ್ತಕ್ಕಂಥ ರೀಸನ್ ಏನು ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಈ ರೋಮಿಯೋ ತೀರ್ಕೊಂಡ ನಂತರ ಆತನನ್ನು ಕಟ್ ಇಂಟು ಸ್ಟಾರ್ಸ್ ಅಂಥೇಳಿ ಅವನ ಸ್ಟಾರನ್ನಾಗಿ ನಿರ್ಮಾಣ ಮಾಡಿ ಆವಾಗ ಆತ ಸ್ಟಾರಾಗಿ ಬೆಳಗೋದಕ್ಕೆ ಯಾವಾಗ ಆರಂಭ ಮಾಡ್ತಾನೆ ಆ ಸಮಯದಲ್ಲಿ ಮಾತ್ರ ಆ ಒಂದು ಸ್ವರ್ಗದ ಬಾಗಿಲು ಹೊಳೆಯುತ್ತದೆ ಅಂತಕ್ಕಂಥ ವಿಚಾರ ಇದೆ. ಸೊ ಹೀಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ದ ರೀಸನ್ ಈಸ್ ಇನ್ಕರೆಕ್ಟ್. ಆಪ್ಷನ್ ಸಿ ಏನಾಗಿದೆ ಅಂತಂದರೆ ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಇನ್ನು ನಾವು 11ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ. ಕ್ವಶನ್ ನಂಬರ್ 11. 11ನೇ ಪ್ರಶ್ನೆ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್, ರೋಮಿಯೋ ಮತ್ತು ಜೂಲಿಯಟ್ ಅಂತಕ್ಕಂತಹ ಪದ್ಯದಲ್ಲಿ ದ ವರ್ಡ್ ಗ್ಯಾರಿಷ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್. ಗ್ಯಾರಿಷ್ ಅನ್ನುವಂತಹ ಒಂದು ಪದವನ್ನು ಯಾವುದನ್ನು ವರ್ಣಿಸಲು ಬಳಸಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ಇಲ್ಲಿ ಸರಿಯಾಗಿ ಬರ್ತಕ್ಕಂಥದ್ದು ಗ್ಯಾರಿಷ್ ಸನ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಸೂರ್ಯನನ್ನು ವರ್ಣಿಸಲು ಗ್ಯಾರಿಷ್ ಅನ್ನುವಂಥ ಪ್ರಕಾಶಮಾನವಾದ ಅನ್ನುವಂಥ ಪದವನ್ನು ಬಳಕೆ ಮಾಡಲಾಗಿದೆ. ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಕೇಳಲಾಗಿದೆ. ರೋಮಿಯೋ ಅಂದರೆ ನ್ಯೂ ಸ್ನೋ ಆನ್ ರೆವನ್ಸ್ ಬ್ಯಾಕ್, ಜೂಲಿಯಟ್ ಅಂತಂದರೆ ಏನಪ್ಪ ಅಂದರೆ ರಿಚ್ ಜೆವೆಲ್ ಇನ್ ಆ್ಯನ್ ಇಥಿಯೋಪಿಯರ್ ಅಂತ ಬರ್ತದೆ. ಡೇ ಇನ್ ನೈಟ್, ಲಿಟಲ್ ಸ್ಟಾರ್ಸ್ ಇನ್ ದ ಸ್ಕೈ, ಗ್ಯಾರಿಸ್ ಸನ್ ಇನ್ ದ ಸ್ಕೈ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು 13ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಅಕಾರ್ಡಿಂಗ್ ಟು ರೋಮಿಯೋ ಅಂದರೆ ರೋಮಿಯೋನ ಪ್ರಕಾರ ಡ್ಯಾಶ್ ಟೀಚಿಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಅಂದರೆ ಜೂಲಿಯಟ್ ಏನು ಮಾಡ್ತಾಳೆ ಅಂದರೆ ಅಲ್ಲಿರ್ತಕ್ಕಂತಹ ದೀವಟಿಕೆಗಳಿಗೂ ಸಹಿತ ಇನ್ನೂ ಚೆನ್ನಾಗಿ ಹೇಗೆ ಬೆಳಗಬೇಕು ಎಂದು ಹೇಳುವಷ್ಟು ಸುಂದರಿ ಅವಳಾಗಿರುತ್ತಾಳೆ. ಆ ಕಾರಣಕ್ಕಾಗಿ ಜೂಲಿಯಟ್ ಸರಿಯಾದ ಉತ್ತರ. 13 ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈಗ 14ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಅಕಾರ್ಡಿಂಗ್ ಟು ರೋಮಿಯೋ ಅಂದರೆ ರೋಮಿಯೋನ ಪ್ರಕಾರ ಜೂಲಿಯಟ್ ಟೀಚಿಸ್ ದ ಡ್ಯಾಶ್ ಟು ಬರ್ನ್ ಬ್ರೈಟ್. ಹಾಗಾದರೆ ಇಲ್ಲಿ ರೋಮಿಯೋನ ಪ್ರಕಾರ ಜೂಲಿಯಟ್ ಯಾವುದಕ್ಕೆ ಬೋಧನೆ ಮಾಡ್ತಾಳೆ ಅಂತಂದರೆ ಟಾರ್ಚಸ್ ಅಥವಾ ದೀವಟಿಗೆಗಳಿಗೆ ಅವಳು ಬೋಧನೆ ಮಾಡ್ತಾಳೆ ಅಂತೇಳಿ. ಏನು ಮಾಡ್ತಾಳೆ? ಟಾರ್ಚಸ್ ಅಂದರೆ ದೀವಟಿಗೆಗಳಿಗೆ ಬೋಧನೆ ಮಾಡುವಂತಹ ಅಷ್ಟು ಸುಂದರವಾಗಿರ್ತಕ್ಕಂಥ ಹೆಣ್ಣುಮಗಳು ಜೂಲಿಯಟ್ ಅಂತ ಹೇಳ್ತಾರೆ. ದ ಪೇಸ್ ಆಫ್ ಹೆವನ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ರೆಫರ್ಸ್ ಟು ಅಂತಂದರೆ ಇಲ್ಲಿ ರೋಮಿಯೋ, ಸ್ಟಾರ್, ಸನ್, ಸ್ಕೈ. ಸರಿಯಾದ ಉತ್ತರ ಯಾವುದು ಅಂತಂದರೆ ಇಲ್ಲಿ ಫೇಸ್ ಆಫ್ ಹೆವನ್ ಅಂದರೆ ಸ್ಕೈ ಅಂದರೆ ಆಕಾಶ ಅಂತ ನೀವು ತಿಳ್ಕೊಳ್ಬೇಕು. ಜೂಲಿಯಟ್ಸ್ ಕಂಪ್ಯಾನಿಯನ್ ಆರ್ ಕಂಪೇರ್ಡ್ ಟು. ಜೂಲಿಯಟ್ನ ಜೊತೆ ಇನ್ನುಳಿದ ಬಹಳಷ್ಟು ಜನ ಯುವತಿಯರು ನೃತ್ಯ ಮಾಡ್ತಾ ಇರ್ತಾರಲ್ಲ, ಅವ್ರನ್ನ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಅಂತಂದರೆ ಆಪ್ಷನ್ ಸರಿಯಾದದ್ದು ಬಿ, ಕ್ರೋಸ್ ಅಥವಾ ಕಾಗೆಗಳಿಗೆ ಹೋಲಿಕೆ ಮಾಡಲಾಗಿದೆ. ಸೊ ಹೀಗಾಗಿ ನಾವು ಈಗ 17ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. 17ನೇ ಪ್ರಶ್ನೆ ಈ ರೀತಿಯಾಗಿದೆ. ವ್ಯಾನ್ ರೋಮಿಯೋ ಶೈನ್ಸ್ ಆ್ಯಸ್ ಸ್ಟಾರ್ಸ್ ಇನ್ ದ ಪೇಸ್ ಆಫ್ ನೈಟ್, ದ ವರ್ಲ್ಡ್ ವಿಲ್ ಡ್ಯಾಶ್ ಅಕಾರ್ಡಿಂಗ್ ಟು ಜೂಲಿಯಟ್. ನಾಟ್ ವರ್ಷಿಪ್ ದ ಸ್ಟಾರ್ಸ್, ಬಿ ಇನ್ ಲವ್ ವಿತ್ ನೈಟ್, ವರ್ಷಿಪ್ ದ ಗ್ಯಾರಿಸನ್,
ನಾಟ್ ಬಿ ಇನ್ ಲವ್ ವಿತ್ ದ ನೈಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಿ ಇನ್ ಲವ್ ವಿತ್ ದ ನೈಟ್ ಅಂತಕ್ಕಂಥದ್ದು ಆಪ್ಷನ್ಸ್ ಏನು ಬಿ ಇದೆ, ಇದು ಸರಿಯಾದಂತಹ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಇನ್ನು 18ನೇ ಪ್ರಶ್ನೆ, ಆಫ್ಟರ್ ರೋಮಿಯೋ ಈಸ್ ಕಟ್ ಇಂಟು ಲಿಟಲ್ ಸ್ಟಾರ್ಸ್ all the world will be in love with night and dash in Romeo Juliet. ಅಂದರೆ ಇಲ್ಲಿ ಕೇಳ್ತಾರೆ ಒಂದನೇ ಆಪ್ಷನ್, ಪೇ ನೋ ವರ್ಷಿಪ್ ಟು ದ ಗ್ಯಾರಿಸನ್, ವಾಚ್ ಜೂಲಿಯಟ್ಸ್ ಪ್ಲೇಸ್ ಆಫ್ ಡ್ಯಾನ್ಸ್, ಫೀಲ್ ಬ್ಲೆಸ್ಡ್ ಬೈ ಜೂಲಿಯಟ್ಸ್ ಟಚ್ ಅಂತಂದರೆ ಸರಿಯಾದ ಉತ್ತರ ಪೇ ನೋ ವರ್ಷಿಪ್ ಟು ಗ್ಯಾರಿಸನ್, ಆಪ್ಷನ್ ಸಿ ಸರಿಯಾಗಿದೆ. ಇದು ಅವರೇಜ್ ಪ್ರಶ್ನೆಯಾಗಿದೆ. ಎ ಅಂತಂದರೆ ಅವರೇಜ್ ಬರುತ್ತೆ, ಇ ಅಂದರೆ ಈಸಿ ಬರುತ್ತೆ, ಡಿ ಅಂದರೆ ಡಿಫಿಕಲ್ಟ್. 3 ರೀತಿಯಾದಂಥ ಪ್ರಶ್ನೆಗಳನ್ನ ಕೊಡ್ತಾರೆ ವಿದ್ಯಾರ್ಥಿಗಳೇ. ಇನ್ನು 19ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ದ ವರ್ಡ್ ಮೇಜರ್ ಮೀನ್ಸ್ ಡ್ಯಾನ್ಸ್, ಇನ್ ದ ಪ್ರೇಸ್ ದ ಮೇಜರ್ ಡನ್ ಸ್ಟ್ಯಾಂಡ್ಸ್ ಫಾರ್ ಅಂತಂದರೆ ಡ್ಯಾನ್ಸ್ ಅಂತ ನೀವು ತಿಳ್ಕೋಬೇಕು. ಸರಿಯಾದ ಉತ್ತರ ಇಲ್ಲಿ ಡ್ಯಾನ್ಸ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಯಾವುದು? ಆಪ್ಷನ್ ಡಿ ಏನಿದೆ, ಈ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಡಿ ಆಗಿದೆ. ಇನ್ನು 20ನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ, ಬನ್ನಿ. 20ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 20, ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ರೋಮಿಯೋ ಆ್ಯಂಡ್ ಜೂಲಿಯಟ್. ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನಾಲಜಿಯನ್ನು ಕೊಡಲಾಗಿದೆ. ಮೇಜರ್ ಡನ್ ಅಂದರೆ ಡ್ಯಾನ್ಸ್ ಎಂಡೆಡ್ ಅಂತ ಅರ್ಥ ಆಗತ್ತೆ. ಸ್ಪೇಸ್ ಆಫ್ ಹೆವನ್ ಅಂದರೆ ದ ಸ್ಕೈ ಅಂತ ನೀವು ತಿಳ್ಕೋಬೇಕು. ದ ಸ್ಪೇಸ್ ಆಫ್ ಹೆವನ್ ಅಂತ ತಿಳ್ಕೋಬೇಕು ನೀವು ಇಲ್ಲಿ, ದ ಸ್ಕೈ ಅಂತ ನೀವು ಇಲ್ಲಿ ಅರ್ಥವನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ಜೂಲಿಯಟ್ ಅಂದರೆ ಜೂಲಿಯಟ್ನ ಪ್ರಕಾರ ಡ್ಯಾಶ್ ಈಸ್ ರೆಫರ್ಡ್ ಟು ಆ್ಯಸ್ ಡೇ ಇನ್ ನೈಟ್. ಇಲ್ಲಿ ಯಾರನ್ನು ಡೇ ಇನ್ ನೈಟ್ ಎಂದು ಕರೆಯಲಾಗಿದೆ ಅಂತಂದರೆ ರೋಮಿಯೋ ಅವರನ್ನು ಡೇ ಇನ್ ನೈಟ್ ಎಂದು ಕರೆಯಲಾಗಿದೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ EBG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 22ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 22, 22ನೇ ಪ್ರಶ್ನೆ ಈ ರೀತಿ ಹೇಳುತ್ತೆ. ರೋಮಿಯೋ ಡಸ್ ನಾಟ್ ಕಂಪೇರ್ ಜೂಲಿಯಟ್ ಟು, ಅಂದರೆ ರೋಮಿಯೋ ಜೂಲಿಯಟ್ನ ಯಾವುದಕ್ಕೆ ಕಂಪೇರ್ ಮಾಡಿಲ್ಲ. ಇಲ್ಲಿ ನೆಗೆಟಿವ್ ಕ್ವಶನ್ ಕೇಳಲಾಗಿದೆ. ಬರ್ನಿಂಗ್ ಟಾರ್ಚಸ್, ಸ್ನೋವಿ ಡವ್, ರಿಚ್ ಜೆವೆಲ್, ನ್ಯೂ ಸ್ನೋ. ಸರಿಯಾದ ಉತ್ತರ ನ್ಯೂ ಸ್ನೋಗೆ ಆತ ಹೋಲಿಕೆ ಮಾಡಿಲ್ಲ. ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆ್ಯಸ್. ಜೂಲಿಯಟ್ ಇಲ್ಲಿ ನೈಟನ್ನು ಏನೆಂದು ವರ್ಣನೆ ಮಾಡಿಲ್ಲ ಅಂತಂದರೆ ಗ್ಯಾರಿಶ್ ಅಂಥೇಳಿ ಅವಳು ಏನು ಮಾಡಿಲ್ಲ, ಡಿಸ್ಕ್ರೈಬ್ ಮಾಡಿಲ್ಲ. ಪ್ರಕಾಶಮಾನವಾದ ರಾತ್ರಿ ಅಂಥೇಳಿ ಅವಳು ಹೇಳೇ ಇಲ್ಲ. ರೋಮಿಯೋ ಫೀಲ್ಸ್ ದ್ಯಾಟ್ ಹಿ ಹ್ಯಾಡ್ ನಾಟ್ ಸೀನ್. ಇಲ್ಲಿ ರೋಮಿಯೋ ಈ ರೀತಿಯಾಗಿ ಫೀಲ್ ಮಾಡ್ಕೋತಾನೆ. ಏನಂತ ಫೀಲ್ ಮಾಡ್ಕೋತಾನೆ ಅಂದರೆ ರೋಮಿಯೋ ಫೀಲ್ಸ್ ದ್ಯಾಟ್ ಹಿ ಹ್ಯಾಡ್ ನಾಟ್ ಸೀನ್ ಡ್ಯಾಶ್ until he met Juliet. Option A, Snowy Dow. Option B, True Beauty. Option C, Black Broad Night. Option D, Ethiopia's Ear. The correct answer is here, True Beauty. Next ಬಂದ್ಬಿಟ್ಟು ಟ್ರೂ ಬ್ಯೂಟಿ ಆಯ್ತಲ್ಲ. ಈಗ ಜೂಲಿಯಟ್ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆ್ಯಸ್ ಡ್ಯಾಶ್ ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ರಿಚ್ ಜೆವೆಲ್. ಒಂದು ಶ್ರೀಮಂತವಾದ ಬಹಳಷ್ಟು ಸುಂದರವಾದ ಒಂದು ಆಭರಣದಂತೆ ಅವಳು ಕಂಗೊಳಿಸ್ತಾ ಇದ್ಳು ಅಂತ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆಗೆ ಬಂದಿದ್ದೇವೆ. ಕ್ವಶನ್ ನಂಬರ್ 26, ಅಕಾರ್ಡಿಂಗ್ ಟು ರೋಮಿಯೋ ಹೂಸ್ ಬ್ಯೂಟಿ ಈಸ್ ಟು ರಿಚ್ ಫಾರ್ ಯೂಸ್ ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ಇಲ್ಲಿ ರೋಮಿಯೋನ ಪ್ರಕಾರ ಯಾರ ಸೌಂದರ್ಯ ತುಂಬ ಶ್ರೀಮಂತವಾಗಿರ್ತಕ್ಕಂಥದ್ದು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಜೂಲಿಯಟ್ಸ್ ಬ್ಯೂಟಿ. ಸರಿಯಾದ ಉತ್ತರ ಯಾವುದಪ್ಪ ಇಲ್ಲಿ? ಜೂಲಿಯಟ್ಸ್ ಅಂತ ಹೇಳ್ತೀವಿ. ಇನ್ನು 27ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 27 ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 27, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಮತ್ತು ಅದೇ ಒಂದು ಪದ್ಯದಲ್ಲಿ ದ ವರ್ಡ್ ಗ್ಯಾರಿಶ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್. ಗ್ಯಾರಿಶ್ ಅಂತಕ್ಕಂಥ ಪದವನ್ನು ಯಾರನ್ನು ವರ್ಣಿಸಲು ಬಳಸಲಾಗಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ದ ಸನ್ ಅಂತಕ್ಕಂಥದ್ದು.
According to Juliet, the world will be in love with night because Juliet hangs upon the cheek of night. Romeo cut out in little stars make the face of heaven beautiful. Romeo comes in night on Raven's back. Option D, the night is too rich for use and too dear for earth. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಚೂಸ್ ದ ಆಡ್ ಕಾಂಬಿನೇಷನನ್ನು ನೀವು ಇಲ್ಲಿ ಆಯ್ಕೆ ಮಾಡಬೇಕು. ಫೇಸ್ ಆಫ್ ಹೆವನ್ ಸ್ಕೈ, ಸ್ನೋವಿ ಡವ್ ಜೂಲಿಯಟ್, ಫಾರ್ ಅರ್ತ್ ಟು ಡಿಯರ್ ಸನ್, ಡೇ ಇನ್ ನೈಟ್ ರೋಮಿಯೋ. ಇಲ್ಲಿ ಆಡ್ ಕಾಂಬಿನೇಷನ್ ಯಾವುದಂದರೆ ಫಾರ್ ಅರ್ತ್ ಟು ಡಿಯರ್ ಸನ್ ಅಂತಕ್ಕಂಥದ್ದು ಆಡ್ ಕಾಂಬಿನೇಷನ್ ಆಗಿದೆ. ಇನ್ನು ನಾನು ಪ್ರಶ್ನೆ ನಂಬರ್ 30 ನೋಡ್ತಾ ಇದ್ದೇವೆ. 30 ಮತ್ತು 31 ಈ ಎರಡು ಪ್ರಶ್ನೆಗಳಿಗೆ 1 ಅಂಕದ ಪ್ರಶ್ನೆಗಳು ಮುಕ್ತಾಯ ಆದವು. 30ನೇ ಪ್ರಶ್ನೆ, ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ನಾಟ್ ಟ್ರೂ. ಯಾವುದು ಸರಿಯಲ್ಲ, ಯಾವುದು ಸತ್ಯ ಅಲ್ಲ, ಯಾವುದು ನಿಜ ಅಲ್ಲ ಅದನ್ನು ಆಯ್ಕೆ ಮಾಡಿ ಅಂತ ಹೇಳಲಾಗಿದೆ. ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಆಸ್ ಟು ಅ ಸ್ನೋವಿ ಡವ್. Juliet's companion are compared to crows. Juliet calls Romeo as day and night. Juliet describes night as garish. The correct option is ಇಲ್ಲಿ ಡಿ ಆಗಿರುತ್ತೆ ವಿದ್ಯಾರ್ಥಿಗಳೇ, ಡಿ ಆಗಿರ್ತಕ್ಕಂಥದ್ದು. ಇನ್ನು ಕಂಪ್ಲೀಟ್ ದ ಅನಾಲಜಿ ವಿತ್ ರೆಸ್ಪೆಕ್ಟ್ ಟು ರೋಮಿಯೋ ಜೂಲಿಯಟ್. ಇಥಿಯೋಪಿಯಸ್ ಇಯರ್ ಅಂದರೆ ಏನು ಅಂತ ಕೇಳಲಾಗಿದೆ, ಮತ್ತು ರಿಚ್ ಜೆವೆಲ್ ಅಂದರೆ ಜೂಲಿಯಟ್. ಇಥಿಯೋಪಿಯಸ್ ಇಯರ್ ಅಂತಂದರೆ ರೋಮಿಯೋ, ಕ್ರೋಸ್, ಚೀಕ್ ಆಫ್ ನೈಟ್, ನ್ಯೂ ಸ್ನೋ. ಸರಿಯಾದ ಉತ್ತರ ಇಲ್ಲಿ ಚೀಕ್ ಆಫ್ ನೈಟ್. ಇಥಿಯೋಪಿಯಸ್ ಇಯರ್ ಅಂತಂದರೆ ನೀವು ತಿಳ್ಕೋಬೇಕು ಚೀಕ್ ಆಫ್ ನೈಟ್ ಅಂತ ತಿಳ್ಕೋಬೇಕು. ಸೊ ವಿದ್ಯಾರ್ಥಿಗಳು ಇಲ್ಲಿಗೆ 31 ಪ್ರಶ್ನೆಗಳನ್ನು ಈ ವರ್ಷದ ಕ್ವಶನ್ ಬ್ಯಾಂಕ್ನಿಂದ ಬಿಡಿಸಿದ್ದೇವೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ, ಇವುಗಳನ್ನು ನೋಡ್ಕೊಳ್ಳಿ. ಇವು ನಿಮಗೆ ಎಕ್ಸಾಮ್ಗೆ ಬರುವಂತಹ ಪ್ರಶ್ನೆಗಳಾಗಿದ್ದು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳುತ್ತಾ ಧನ್ಯವಾದಗಳು.